ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಸವರಾಜ ನಡವಲಮನಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಕಲಬುರಗಿ ವಿಭಾಗೀಯ ಉಪಾಧ್ಯಕ್ಷರು ಮಾತನಾಡುತ್ತಾ, ಈಗ ರಾಜ್ಯದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಂಪಿ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಎಡಗೈ ಸಮುದಾಯದ ಕೆಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಈಗಾಗಲೇ ಟಿಕೆಟ್ ಕೊಡುವುದು ಖಚಿತವಾಗಿತ್ತು. ಆದರೆ ಇತ್ತೀಚೆಗೆ ಬೇರೆ ಒಂದು ಸಮುದಾಯದ ರಾಜಕೀಯ ಒತ್ತಡದಿಂದ ಅವರ ಕುಟುಂಬಕ್ಕೆ ಟಿಕೆಟ್ ಕೈತಪ್ಪುವ ಸಂಭವ ಗೊತ್ತಾಗಿದೆ. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಅತ್ಯುತ್ತಮ ರಾಜಕೀಯ ಅನುಭವ ಇರುವ ಹಿರಿಯರಾದ ಕೆಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಕೋಲಾರ ಲೋಕಸಭಾ ಟಿಕೆಟ್ ಕೊಟ್ಟರೆ ನಮ್ಮ ಎಡಗೈ ಸಮುದಾಯಕ್ಕೆ ಒಳ್ಳೆಯ ಅನುಕೂಲವಾಗುತ್ತದೆ. ಒಂದು ವೇಳೆ ಕೆಎಚ್ ಮುನಿಯಪ್ಪನವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಅಥವಾ ಟಿಕೆಟ್ ಕೊಡದೇ ಇದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಎಡಗೈ ಸಮುದಾಯದ 80 ಲಕ್ಷಕ್ಕಿಂತ ಅಧಿಕ ಮತದಾರರು ಇದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ತಕ್ಕ ಪಾಠ ಕಲಿಸೋದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಶಿವಪ್ಪ ಭಂಡಾರಿ, ಜಿಲ್ಲಾ ಕಾರ್ಯಾಧ್ಯಕ್ಷರು ಭೀಮಗರ್ಜನೆ, ರವಿ ದೊಡ್ಮನಿ, ರಾಮಣ್ಣ ಹಿರೇಮನಿ, ಹನುಮೇಶ್ ಹಿರೇಮನಿ, ವಿನೂತನ ಕಂಪ್ಯೂಟರ್ ಸಂಸ್ಥೆಯ ಅಧ್ಯಕ್ಷರು ಪ್ರಕಾಶ್ ಉಜ್ಜಮ್ಮನವರ್ ಇನ್ನೂ ಹಲವರು ಹಾಜರಿದ್ದರು. ಚೆನ್ನಯ್ಯ ಹಿರೇಮಠ್, NKS TV4, ಕೂಕನೂರು. ಈ ಒಂದು ಲೋಕಸಭಾ ಚುನಾವಣೆ ನಿಮಿತ್ತ ನಾನು ಬಸವರಾಜ ನಡವಲಮನಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜೆ ಕಲಬುರಗಿ ವಿಭಾಗೀಯ ಉಪಾಧ್ಯಕ್ಷರು. ಈ ಒಂದು ವಿಷಯ ಏನಪ್ಪ ಅಂತಂದ್ರೆ, ಈಗ ರಾಜ್ಯದಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎಡಗೈ ಸಮುದಾಯಕ್ಕೆ ಒಂದು ಮೀಸಲಾತಿ ಅನ್ವಯ 3 ಕ್ಷೇತ್ರದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಬೇಕು ಒಂದು ಇದೇ ವಿಷಯ ಐತೆ. ಆದ್ರೆ ಇಲ್ಲಿವರೆಗೆ ಒಂದು ಕೊಟ್ಟು ಇನ್ನು ಒಂದು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಾಗ MP ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಸಮುದಾಯದ ಹಿರಿಯರಾದಂಥ ಕೆಎಚ್ ಮುನಿಯಪ್ಪನವರ ಕುಟುಂಬಕ್ಕೆ ಈಗಾಗಲೇ ಕೊಡುವುದು ಖಚಿತವಾಗಿತ್ತು. ಆದರೆ ಇತ್ತೀಚೆಗೆ ಬೇರೆ ಒಂದು ಸಮುದಾಯದ ಯಾವುದೇ ಒಂದು ರಾಜಕೀಯ ಒಂದು ಒತ್ತಡದಿಂದ ಅವರ ಕುಟುಂಬಕ್ಕೆ ಆ ಒಂದು ಲೋಕಸಭಾ ಟಿಕೆಟು ಕೈತಪ್ಪುವ ಒಂದು ವಿಷಯ ಗೊತ್ತಾಗಿದೆ. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಹೈಕಮಾಂಡು ಅದನ್ನು ನಮ್ಮ ಹಿರಿಯರಾದಂಥ ಆಮೇಲೆ ಅಗದಿ ಒಂದು ಒಳ್ಳೆಯ ರಾಜಕೀಯ ಅನುಭವ ಇರತಕ್ಕಂಥ ಕೆಎಚ್ ಮುನಿಯಪ್ಪ ಅವರ ಕುಟುಂಬದ ಅವರಿಗೆ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಅವರಿಗೆ ಕೊಟ್ಟರೆ ಭಾಳ ನಮ್ಮ ಎಡಗೈ ಸಮುದಾಯಕ್ಕೆ ಭಾಳ ಒಂದು ಒಳ್ಳೆಯ ರೀತಿಯ ಅನುಕೂಲ ಆಗುತ್ತೆ. ಒಂದು ವೇಳೆ ಇದನ್ನು ಅವರು ಕೈ ತಪ್ಪಿದರೆ ನಮ್ಮ ರಾಜ್ಯದಲ್ಲಿ ನಾವು ಎಡಗೈ ಸಮುದಾಯರು 80 ಲಕ್ಷಕ್ಕಿಂತ ಅಧಿಕ ಮತದಾರರಿದ್ದು, ಆದರೆ ಈಗ ಮುನಿಯಪ್ಪನವರ ಒಂದು ಟಿಕೆಟ್ ಏನಾದರೂ ಕೈ ತಪ್ಪಿದರೆ ಆ ಮುಂದಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯರು ಎಲ್ಲರೂ ಒಮ್ಮತದ ತೀರ್ಮಾನ ತಗೊಂಡು ಈ ಚುನಾವಣೆಯಲ್ಲಿ ಅದರ ಒಂದು ಇದನ್ನು ತೋರಿಸ್ಬೇಕಾಗೋದು ಅನಿವಾರ್ಯವಾಗುತ್ತೆ. ಅದಕ್ಕೆ ಆದಷ್ಟು ನಮ್ಮ ಮುನಿಯಪ್ಪ ಇವರಿಗೆ ಕೋಲಾರ ಟಿಕೆಟು MP ಟಿಕೆಟು ಅವರಿಗೆ ಕೊಟ್ಟರೆ ಭಾಳ ಅನುಕೂಲ ಆಗುತ್ತಂತೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಇಡೀ ಕರ್ನಾಟಕದ ಎಡಗೈ ಸಮುದಾಯದ ಪರವಾಗಿ ನಾನು ಮಾನ್ಯ KICC ಅಂದರೆ ಕಾಂಗ್ರೆಸ್ ಹೈಕಮಾಂಡಿಗೆ ಇದ್ರ ಮುಖಾಂತರ ಒತ್ತಾಯ ಮಾಡ್ತೇನೆ.